ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ. ಹೊಸ ಯೂಟ್ಯೂಬರಿಗೆ ಒಂದು ಸಿಹಿ ಸುದ್ದಿ. 15 ಜುಲೈ 2025 ನಂತರ ಯೂಟ್ಯೂಬ್ ಒಂದು ಹೊಸ ಅಪ್ಡೇಟ್ ಪ್ರಕಾರ ಈಗ ಹೊಸ ಮತ್ತು ಸಣ್ಣ ಯೂಟ್ಯೂಬರ್ಗೆ ಒಂದು ದೊಡ್ಡ ಉಡುಗೊರೆಯನ್ನು ಕೊಡ್ತಾ ಇದ್ದಾನೆ. ಅದು ಯಾವುದಪ್ಪ? ಈಗ ಈ ನ್ಯೂಸನ್ನು ನೀವು ಕೇಳಿ ಏನು ಡ್ಯಾನ್ಸ್ ಮಾಡೋಕ್ಕೆ ಚಾಲು ಮಾಡ್ತೀರಾ? ಯಾಕಂದರೆ ನನಗೂ ಕೂಡ ಈ ಮೆಸೇಜ್ ಬಂದೈತಿ, ನಿಮಗೂ ಕೂಡ ಮೇಲ್ ಮುಖಾಂತರ ಜಿಮೇಲ್ ಮುಖಾಂತರ ನಿಮಗೂ ಕೂಡ ಈ ಮೆಸೇಜ್ ಬಂದಿರಬೇಕು. ನಿನ್ನೆ ರಾತ್ರಿ ನನ್ನ ಎಲ್ಲ ಚಾನಲ್ಗೆ ಬಂದೈತಿ. ಇನ್ನೂ ತನಕ ಆ ಅಪ್ಡೇಟ್ ನನಗೆ ಅಪ್ಗ್ರೇಡ್ ಆಗಿಲ್ಲ. ನಿಮಗೂ ಕೂಡ ಈ ಮೇಲ್ ಬಂದಿರಬೇಕು. ಏನಪ್ಪ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ ಅಂತ ಈ ಥರ ಒಂದು ಇಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದಾರೆ. ಇದು ಈ ಥರ ಬಂದಿದೆ. ಏನದು? ನ್ಯೂ ಫ್ಯಾನ್ಸ್ ಕ್ಯಾನ್ ಹೆಲ್ಪ್ ಯು ಗೆಟ್ ಡಿಸ್ಕವರ್ಡ್ ಅಂತ ಬರ್ತಿದೆ. ಅವ್ರ ಕೆಳಗಡೆ ಪಾರ್ಟ್ನರ್ ಪ್ರೋಗ್ರಾಮ್ ಹೈಪ್ ಅಂತ ಒಂದು ಇದು ಆಪ್ಷನ್. ಈ ಹೈಪ್ಲಿಂದ ನಿಮಗೇನು ಬೆನಿಫಿಟ್ಟು, ನನಗೇನು ಬೆನಿಫಿಟ್ಟು ನೋಡಿರಿ. ನಾ ಎಷ್ಟು ಚಂದ ವಿಡಿಯೋ ಮಾಡಿ ನಿಮಗೆ ಎಷ್ಟು ಎಜುಕೇಟ್ ಮಾಡುವ ಪ್ರಯತ್ನ ಮಾಡ್ತಿಲ್ಲ, ನೀವು ಒಟ್ಟ ಲೈಕ್ ಮಾಡೋಂಗಿಲ್ಲ. ಈ ಅಪ್ಡೇಟ್ ಲೈಕ್ ಜೊತೆ ಕೂಡಿದೆ, ನಿಮ್ಮ ಕಮೆಂಟ್ ಜೊತೆ ಕೂಡಿದೆ, ನಿಮ್ಮ ಸಬ್ಸ್ಕ್ರೈಬ್ ಜೊತೆ ಕೂಡಿದೆ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನೀವು ಒಂದು ಲೈಕ್ ಮಾಡೋದ್ರಿಂದ, ನೀವು ಅಲ್ಲಿ ಒಂದು ಹೋಗಿ ಕಮೆಂಟ್ ಮಾಡೋದ್ರಿಂದ ನಿಮಗೆ, ನನಗೆಲ್ಲ, ನನಗಂತೂ ಬೆನಿಫಿಟ್ ಆಗೇ ಆಕೈತಿ. ನಿಮಗೇನು ಬೆನಿಫಿಟ್ ಅದೇ ಅಂತ ಇದು ನಿಮಗೆ ಯೂಟ್ಯೂಬ್ ಇಲ್ಲಿ ಹೇಳ್ತಾ ಇದೆ. ನೋಡಿರಿ, ಈ ಅಪ್ಡೇಟ್ ಇದೆಯಲ್ಲ, ಇಲ್ಲಿಗೆ ಕ್ಲಿಯರ್ ಕಟ್ಟಾಗಿ ಬರ್ತಾನೆ. ವ್ಯೂವರ್ಸ್ ಕ್ಯಾನ್ ನೌ ಗೋ ಬಿಯಾಂಡ್ ಎ ಲೈಕ್ ಆ್ಯಂಡ್ ಹ್ಯಾಪ್ ಯುವರ್ ವಿಡಿಯೋ ಫ್ರಾಮ್ ದ್ಯಾಟ್ ಲಾಸ್ಟ್ 7 days. ಅಂದರೆ ನಾನು ಈಗ ಈ ಚಾನಲ್ ಮೇಲೆ, ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಮೇಲೆ ಇವತ್ತಿನ ಹಿಡಿದು ಕಳೆದ 7 ದಿನದಲ್ಲಿ ಯಾವ್ಯಾವ ವಿಡಿಯೋಗಳನ್ನು ನಾನು ಈಗ ಅಪ್ಲೋಡ್ ಮಾಡಿದ್ದೀನಲ್ಲ, ನೋಡ್ತಾ ಇದ್ದೀರಾ. ಈ ವಿಡಿಯೋ ಮಾಡಿದ್ದೀನಿ, ಈ ವಿಡಿಯೋ ಮಾಡೀನಿ, ಮತ್ತು ಈ ವಿಡಿಯೋನು ಮಾಡೀನಿ, ಇದನ್ನೂ ವಿಡಿಯೋ ಮಾಡಿದ್ದೀನಿ, ಇದನ್ನೂ ವಿಡಿಯೋ ಮಾಡಿದ್ದೀನಿ. ಈ ಎಲ್ಲ ವಿಡಿಯೋ ಕಳೆದ 7 ದಿನದಲ್ಲಿ ಬಂದವ. ಓಕೆ, ಈ ಹೊಸ ಕಳೆದ 7 ದಿನದಲ್ಲಿ ಈ ವಿಡಿಯೋಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕೆಳಗಡೆ ಹೋಗಿ ಲೈಕ್ ಹೊಡಿತೀರಾ. ಯಾವುದಾದ್ರೂ ನಿಮಗೆ ಇಲ್ಲಿ ವಿಡಿಯೋ ಇಷ್ಟ ಆಗ್ತೈತಿ, ನಿಮಗೆ ಎಜುಕೇಟೆಡ್ ಆಗತ್ತೈತಿ, ಇದರಿಂದ ಆ ವಿಡಿಯೋದಿಂದ ನಿಮಗೆ ಏನಾದರೂ ಕೈಲಿಗೆ ಸಿಗ್ಲಾಗ್ತೈತಿ, ನಿಮ್ಮ ಹೆಲ್ಪ್ ನಾನು ಮಾಡ್ಲಾಕತ್ತೀನಿ ವಿಡಿಯೋ ಮುಖಾಂತರ. ಅದಕ್ಕೆ ನೀವು ಏನು ಮಾಡಬೇಕು ನೋಡಿ, ಎಷ್ಟು ಮಂದಿ ನೋಡಿದ್ರು ಕೂಡ ಲೈಕ್ ಹೊಡೆಯಂಗಿಲ್ಲ. ಲೈಕ್ ಹೊಡಿಬೇಕು. ಇದರಿಂದ ಬೆನಿಫಿಟ್ ಏನಾಗ್ತೈತಿ ಅದು ಹೇಳ್ತೀನಿ. ಲೈಕ್ ಹೊಡಿಬೇಕು ಕಳೆದ 7 ದಿನದ ವಿಡಿಯೋದ ಮೇಲೆ. ಅಂದರೆ ಈ ವಿಡಿಯೋನು ಈಗ ಜಸ್ಟ್ ಈ ವಿಡಿಯೋ ನೀವು ನೋಡಾಕತ್ತೀರಿ, ಈ ವಿಡಿಯೋನು ಕೂಡ ನೀವು ಲೈಕ್ ಹೊಡಿಬೇಕು. ಲೈಕ್ ಹೊಡೆದ್ರೆ ಕೆಳಗಡೆ ಕಮೆಂಟ್ನಲ್ಲಿ ಹಿಂಗೆ ಸರ್ಸುವ ಆಪ್ಷನ್ ಬಂದೈತಿ. ಇದು ಇನ್ನೂ ತನಕ ನನಗಂತರೂ ನನ್ನ ಚಾನಲ್ ಮೇಲೆ ಇದು ಕಾಣಲಾಕತ್ತಿಲ್ಲ. ನಾನು ಇಲ್ಲಿ ಯೂಟ್ಯೂಬ್ ಮೇಲೆ ಹೋಗ್ತೀನಿ. ಯೂಟ್ಯೂಬ್ ಮೇಲೆ ಹೋಗಿ ನಂದು ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಓಕೆ, ಕ್ರಿಯೇಟರ್ ಗಾಡಿ ಇಲ್ಲಿ ನಾನು ಸರ್ಚ್ ಮಾಡಿದ್ರೆ ಇದು ನಮ್ಮ ಚಾನಲ್ ಬಂತು. ಇದು ನಮ್ಮ ಚಾನಲ್ ಬರೋಣ. ಇಲ್ಲಿ ನೋಡಿರಿ, ನಮ್ಮ ಈ ಚಾನಲ್ ಮೇಲೆ ಬಂದಿದ್ದು ನಾನು ಇಲ್ಲಿ ವಿಡಿಯೋ ಸೆಕ್ಷನ್ನಲ್ಲಿ ಹೋಗ್ತೀನಿ. ಇಲ್ಲಿ ವಿಡಿಯೋ ಸೆಕ್ಷನ್ನಲ್ಲಿ ಹೋದಾಗ ನೋಡಿರಿ, ಇದು ನಾವು ಕಳೆದ 6-7 ದಿನದಲ್ಲಿ ನಾನು ಹಾಕಿರುವಂಥ ವಿಡಿಯೋ ಇಲ್ಲಿದೆ. 1 2 3 4 5 ಇದು ಕಳೆದ 7 ದಿನದಲ್ಲಿ ನಾನು ಹಾಕಿರುವಂಥ ಒಂದು 4-5 ವಿಡಿಯೋಗಳು. ಓಕೆ, ಈ ವಿಡಿಯೋದ ಮೇಲೆ ಯಾವುದಾದ್ರೂ ನೀವು ವಿಡಿಯೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಮೆಂಟ್ ಇದೆಯಲ್ಲ, ಇಲ್ಲಿ ಕಮೆಂಟ್ ಓಕೆ ತೋರಿಸ್ತಾ. ನೀವು ಇಲ್ಲಿ ಮೊದಲಿಗೆ ಆ ವಿಡಿಯೋಗೆ ನೀವು ಇಲ್ಲಿ ಲೈಕ್ ಹೊಡಿಬೇಕು. ಲೈಕ್ ಹೊಡೆದ ತಕ್ಷಣ ಇಲ್ಲಿ ಕೆಳಗಡೆ ಕಮೆಂಟ್ನಲ್ಲಿ ಓಕೆ ಏನಾದರೂ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದ ತಕ್ಷಣ ಇಲ್ಲಿ ಸರಿಸ್ಬಿಡ್ರಿ. ಇದಕ್ಕೆ ಇಲ್ಲಿ ಸರಿಸಿದರೆ ಇಲ್ಲಿ ಹಿಂಗೆ ಸರಿಸ್ಬೇಕು ಇದು. ಓಕೆ, ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಹಿಂಗೆ ಸರಿಸ್ಬೇಕು. ಅದು ಹಿಂಗೆ ಸರಿಸಿದ್ರೆ ಇಲ್ಲಿ ಇನ್ನೂ ತನಕ ನನಗೆ ಕಾಣ್ತಾ ಇಲ್ಲ. ನಿಮಗೆ ಕಾಣ್ತಾ ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿರಿ. ಲೈಕ್ ಹೊಡೆದ ಕೇಸಿಂದ ನಿಮ್ಮ ಚಾನಲ್ಗೆ ಹೋಗಿ ನನಗೆ ನಮ್ಮ ಚಾನಲ್ಗೆ ಸಿಕ್ಕಿತ್ತು ಅಂತ ಹೇಳ್ರಿ. ನಾನು ಸ್ವತಃ ನಿಮಗೆ ಲೈಕ್ ಮಾಡಿ ಹ್ಯಾಪ್ ಮಾಡ್ತೀನಿ. ಹ್ಯಾಪ್ ಮಾಡಿದ್ರಿಂದ ಇದರಿಂದ ಏನು ಬೆನಿಫಿಟ್ ಗೊತ್ತೈತೇನು ರೀ? ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಕಾರಣದಿಂದ, ನೀವು ನನಗೆ ಹ್ಯಾಪ್ ಕೊಟ್ಟಿರುವ ಕಾರಣದಿಂದ ನೀವು ನನ್ನ ಚಾನಲ್ನ ಯಾವುದೇ ವಿಡಿಯೋದ ಸಜೆಷನ್ನಲ್ಲಿ ಬರ್ತೀರಾ ಮತ್ತು ತಿರ್ಗಾ ನಾನು ನಿಮಗೂ ಕೂಡ ಹೈಪ್ ಮಾಡಬಹುದು. ಇದರಿಂದ ಏನು ಬೆನಿಫಿಟ್ ಅಂದರೆ ಇಲ್ಲಿ ನಾನು ಮತ್ತೊಮ್ಮೆ ಹೋಮ್ ಪೇಜ್ನಲ್ಲಿ ಬರ್ತೀನಿ. ಹೋಮ್ ಪೇಜ್ನಲ್ಲಿ ಬಂದಾಗ ಈಗ ಇಲ್ಲಿ ಮೇಲ್ಗಡೆ ಟ್ರೆಂಡಿಂಗ್ ಆಪ್ಷನ್ ಒಂದು ಕಾಣಲಾಗತ್ತೈತಿ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದಾರೆ ಟ್ರೆಂಡಿಂಗ್ ಆಪ್ಷನ್. ಓಕೆ, ಈ ಟ್ರೆಂಡಿಂಗ್ ಆಪ್ಷನ್ ಈಗ ಕಾಣಲಾಗತ್ತೈತಿ. ಈಗ ಬರುವಂಥ ದಿನದಲ್ಲಿ ಈ ಟ್ರೆಂಡಿಂಗ್ ಆಪ್ಷನ್ ಹೋಗಿಬಿಡುತ್ತೆ. ಟ್ರೆಂಡಿಂಗ್ ಆಪ್ಷನ್ ಹೋದರೆ ಇಲ್ಲಿ ಟ್ರೆಂಡಿಂಗ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಬರೋಣ, ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ, ಹೈಪ್ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಹೈಪ್ ಅಂತ ಬಂದಿದೆ. ಬರುವಂಥ ದಿನದಲ್ಲಿ ಈ ಹೈಪ್ ಮೇಲ್ಗಡೆ ಬರ್ಬೋದು, ನಡುವೆ ಬರ್ಬೋದು, ಎಲ್ಲಿ ಬರ್ಬೋದು. ಈ ಕೆಳಗಡೆಗೆ ಹೈಪ್ ಅಂತ ಕಾಣ್ತಾ ಇದೆ. ಈ ಹೈಪ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಹೈಪ್ಗೆ ಕ್ಲಿಕ್ ಮಾಡಿದ್ರೆ ನೀವು ನನಗೆ ಹೈಪ್ ಮಾಡಿದ್ರಿ, ಆ ಕಮೆಂಟ್ ಲೈಕ್ ಹೊಡೆದ ಕೇಸಿಂದ ಕಮೆಂಟ್ನಲ್ಲಿ ಹೋಗಿ ಅಲ್ಲಿ ಹೈಪ್ಗೆ ಕ್ಲಿಕ್ ಮಾಡಿದರೆ ನೀವು ಕೆಳಗಡೆ ಅಲ್ಲಿ ಹೈಪ್ ದಿಸ್ ವಿಡಿಯೋ ಅಂತ ಮಾಡಿದರೆ ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳು ನೀವು ನನ್ನ ವಿಡಿಯೋ ಕೊಡ್ತೀರ. ಯಾಕಂದರೆ ನನ್ನ ವಿಡಿಯೋದಿಂದ ನಿಮಗೆ ಎಜುಕೇಷನ್ ಸಿಗಲಾಕತ್ತೈತಿ ಅಂತ. ನೀವು ಅದು ಎಜುಕೇಷನ್ ವಿಡಿಯೋ ಇರಲಿ, ಬ್ಲಾಗ್ ವಿಡಿಯೋ ಇರಲಿ, ಅಥವಾ ಕುಕ್ಕಿಂಗ್ ವಿಡಿಯೋ ಇರಲಿ, ಅಥವಾ
ಯಾವುದೇ ಒಂದು ಮ್ಯೂಸಿಕ್ ಕ್ಯಾಟಗರಿಯ ವಿಡಿಯೋ ಇರಲಿ, ಅದರಲ್ಲಿಂದ ನಿಮಗೆ ಬೆನಿಫಿಟ್ ಸಿಗ್ಲಾಗ್ತೈತಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗ್ಲಾಗ್ತೈತಿ, ಅದಕ್ಕೆ ನೀವು ಆ ವಿಡಿಯೋಗೆ ಹೈಪ್ ಮಾಡ್ತೀರಾ. ಆ ಹೈಪ್ ಮಾಡೋದ್ರಿಂದ ಏನಾಕೈತಿ, ಆ ವಿಡಿಯೋ ಈ ಹೈಪ್ದ ಟ್ರೆಂಡಿಂಗ್ ಸೆಕ್ಷನ್ನಲ್ಲಿ ಹೋಗ್ತೈತಿ. ನೋಡ್ತಾ ಇದ್ರೆ ಇಲ್ಲಿ ಬಹಳಷ್ಟು ವಿಡಿಯೋಗಳು ಇಲ್ಲಿ ನಿಮಗೆ ಮೇಲ್ಗಡೆ ಟಾಪ್ 100 ಹೈಪ್ ಅಂತ ಕಾಣಲಾಗ್ತೈತಿ. ಇದು ದೊಡ್ಡ ದೊಡ್ಡ ವಿಡಿಯೋ ದೊಡ್ಡ ದೊಡ್ಡ ಚಾನಲ್ದವ್ರಿಲ್ಲ. ಇದು ಕೇವಲ 500 ಸಬ್ಸ್ಕ್ರೈಬರ್ ಹಿಡಿದು 5 ಲಕ್ಷ ಸಬ್ಸ್ಕ್ರೈಬರ್ ಇರುವಂಥ ಸಣ್ಣ ಯೂಟ್ಯೂಬ್ ಚಾನಲ್ದ ವಿಡಿಯೋಸ್ಗಳು ಇವು. ನೋಡ್ತಾ ಇದ್ರೆ ಯೂಟ್ಯೂಬ್ ಎಷ್ಟು ದೊಡ್ಡ ಅಪರ್ಚುನಿಟಿ ನಿಮಗೋಸ್ಕರ ತಂದಿದೆ. 500 ಸಬ್ಸ್ಕ್ರೈಬರ್ಕಿಂತ ತಗೊಂಡು 5 ಲಕ್ಷ ಸಬ್ಸ್ಕ್ರೈಬರ್. ಯೂಟ್ಯೂಬ್ ನೆದರ್ನಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಗಳು ಅದು ಸಣ್ಣ ಚಾನಲ್ ಅಂತ ಯೂಟ್ಯೂಬ್ ಹೇಳ್ತಾ ಇದೆ. ಅದಕ್ಕಾಗಿ ನಿಮ್ಮದು 500ಕ್ಕಿಂತ 50 ಇರಲಿ, 500, 1000, 5000, 10,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಇದ್ದರೂ ಕೂಡ ನೀವು ನನ್ನ ಚಾನಲ್ಗೆ ಹೈಪ್ ಮಾಡಬಹುದು. ನಿಮ್ದು 5 ಲಕ್ಷ ಸಬ್ಸ್ಕ್ರೈಬ್ ಅದಾವ, ನಾವು ನಮ್ಮದು ಭಾಳ ದೊಡ್ಡ ಚಾನಲ್ ಅದ ಅಂತ ನೀವು ತಿಳ್ಕೊಬೇಡ್ರಿ. ನಂದು 500 ಸಬ್ಸ್ಕ್ರೈಬ್ ಅದಾವ, ನಂದು ಭಾಳ ಸಣ್ಣದ ಚಾನಲ್ ಅಂತ ನೀವು ತಿಳ್ಕೊಬೇಡ್ರಿ. ಯಾಕಂದರೆ ಯೂಟ್ಯೂಬ್ ಹೊಸ ಪ್ರತಿಭೆಗಳಿಗೆ, ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಮೋಟಿವೇಶನ್ ಕೊಡಲಿಕ್ಕೆ, ಅವರಿಗೆ ಬೆಳಕಿಗೆ ತರಲಿಕ್ಕೆ ಇಂಥ ಒಂದು ಆಪ್ಷನ್ನ ತಂದಿದೆ. ಈ ಹೈಪನ್ನು ನೀವು ನೋಡ್ತಾ ಇದ್ದೀರಾ. ಇದು ಟಾಪ್ 100 ವಿಡಿಯೋಸ್ಗಳು ಇದರ ಮೇಲೆ ಹೈಪ್ ಸೆಕ್ಷನ್ನಲ್ಲಿ, ಟ್ರೆಂಡಿಂಗ್ ಸೆಕ್ಷನ್ನಲ್ಲಿ ಬಂದಿದೆ. ಇಲ್ಲಿ ನಾನು ಒಂದು ವಿಡಿಯೋಗೆ ಫಸ್ಟ್ ಹೈಪ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋಣ. ಇದು ಒಂದು ಹೈಪ್ದ ವಿಡಿಯೋ. ಓಕೆ, ಹೈಪ್ ಮಾಡಿರುವಂಥ ವಿಡಿಯೋ. ಇದು ಹೈಪ್ ಟ್ರೆಂಡಿಂಗ್ನಲ್ಲಿ ನಡೆದೈತಿ. ಇಲ್ಲಿ ಇದು ಈ ವಿಡಿಯೋಗೆ ಲೈಕ್ ಹೊಡಿಬೇಕು. ನನಗೆ ಇಲ್ಲಿ ಕೆಳಗಡೆ ಕಮೆಂಟ್ನಲ್ಲಿ ಇಲ್ಲಿ ಹೈಪ್ದ ಆಪ್ಷನ್ ಬರ್ತಾ ಇಲ್ಲ. ಯಾಕಂದರೆ ಮೇಲೆ ಎಲ್ಲರಿಗೆ ಕಳಿಸಿದಾನೆ ಯೂಟ್ಯೂಬ್, ಇನ್ನೂ ತನಕ ಎಲ್ಲರಿಗೆ ಅದು ಆಪ್ಷನ್ ಕೊಟ್ಟಿಲ್ಲ. ನಿಮಗೆ ಆಪ್ಷನ್ ಕೊಟ್ಟಾನೋ. ಹಿಂಗೆ ನೀವು ಯಾವುದಾದ್ರೂ ವಿಡಿಯೋಗೆ ಲೈಕ್ ಹೊಡೆದ್ರೆ ಕೆಳಗಡೆ ಇಲ್ಲಿ ಹೈಪ್ದ ಆಪ್ಷನ್ ನಿಮಗೆ ಕಮೆಂಟ್ನಲ್ಲಿ ಬರ್ತಾ ಇದೆಯೇ ಇಲ್ಲೋ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ ಮಾಡಿ ಹೇಳಿದರೆ ನನಗೂ ಕೂಡ ಒಂದು ಸ್ವಲ್ಪ ಏನೋ ಸಮಾಧಾನ ಆಕೈತಿ. ಈ ಹೈಪ್ ಮಾಡೋದ್ರಿಂದ ಏನಾಕೈತಿ, ನೀವು ಏನು ನಿಮ್ಮ ಕೆಟಗರಿಯ, ನಿಮ್ಮ ಪ್ರೇಕ್ಷಕರು, ನಿಮ್ಮ ಅಕ್ಕಪಕ್ಕದಲ್ಲಿ ಫ್ರೆಂಡ್ ಸರ್ಕಲ್ ಆಗಲಿ, ಅವರಿಗೆಲ್ಲರಿಗೆ ಹೈಪ್ ಮಾಡಲಿಕ್ಕೆ ನೀವು ಹೇಳಿದರೆ ಅವ್ರಿಗೂ ಅದರಿಂದ ನಿಮ್ಮ ಚಾನಲ್, ನಿಮ್ಮ ವಿಡಿಯೋಸ್, ನಿಮ್ಮ ಹೈಪ್ದ ವಿಡಿಯೋ ಟ್ರೆಂಡಿಂಗ್ನಲ್ಲಿ ಹೋಗ್ತೈತಿ. ಟ್ರೆಂಡಿಂಗ್ನಲ್ಲಿ ಹೋದರೆ ವಿಡಿಯೋ ವ್ಯೂಸ್ ಎಷ್ಟು ಬರ್ತಾವೆ ನೋಡಿರಿ. ಈ ಚಾನಲ್ ಮೇಲೆ ಕೇವಲ 31,600 ಸಬ್ಸ್ಕ್ರೈಬ್ ಅದಾವೆ. ಇಲ್ಲಿ ನೋಡ್ತಾ ಇದ್ದಾರೆ ಇವ್ರ ಚಾನಲ್ ಮೇಲೆ 31,000 ಸಬ್ಸ್ಕ್ರೈಬರ್. ಇದು ಟ್ರೆಂಡಿಂಗ್ನಲ್ಲಿ ಫಸ್ಟಿಗೆ ನಡೀತಾ ಐತೆ ಹೈಪ್ನಲ್ಲಿ. ಅದಕ್ಕಾಗಿ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ನೋಡಿರಿ, ಜಗತ್ತಿನ ಒಂದು ನಿಯಮದ, ನೀವು ಯಾರಿಗೆ ಹೆಲ್ಪ್ ಮಾಡ್ತೀರೋ ಹೊಳ್ಳಿ ನಿಮಗೆ ಹೆಲ್ಪ್ ಸಿಗ್ತೈತಿ. ಇಷ್ಟೇ. ಈ ಕೈಲೇ ಕೊಡು, ಈ ಕೈಲೇ ತಗೋ, ಇಷ್ಟೇ. ನೀವು ಮಾಡಲಿಕ್ಕಂದ್ರೆ ನೋಡಿರಿ, ಇಷ್ಟು ಚಂದ ನಮ್ಮ ಚಾನಲ್ ಮೇಲೆ ನಾವು ವಿಡಿಯೋ ಮಾಡ್ತೀವಿ. ಆದರೆ ನೀವು ಏನು ಮಾಡ್ತೀರಾ ಗೊತ್ತಿದ್ದೇನು ರೀ? ಆದರೆ ನೀವು ನಮ್ಮ ಚಾನಲ್ಗೆ, ನಮ್ಮ ವಿಡಿಯೋಸ್ಗಳಿಗೆ ಲೈಕೇ ಹೊಡಂಗಿಲ್ಲ. ಲೈಕ್ ಯಾಕೆ ಹೊಡಂಗಿಲ್ಲ ರೀ? ಲೈಕ್ ಹೊಡ್ಯಾಕ ರೊಕ್ಕ ತೊಗೋತೀವಿ. ನಿಮಗೆ ರೊಕ್ಕ ಬೇಡಾಗ್ತೀನಿ, ಕೊಡ್ರಿಪ್ಪ ಒಂದು 10-20 ರೂಪಾಯಿ, 100-200 ರೂಪಾಯಿ ಕೊಡ್ರಿ, ನಮ್ಮ ಜೀವನ ಕಡಿಮೆ ಬಿದ್ದಾವತ್ತು ಕೇಳಾಗ್ತೀನಿ. ನಿಮಗೆ ಎಜುಕೇಷನ್ ಮಾಡಾಕತ್ತೀನಿ. ನೀವು ಮುಂದೆ ಬೆಳೀರಿ. ಇಂಥ ಸ್ವಚ್ಛ ಮನಸ್ಸಿನಿಂದ ನಿಮಗೆ ಗೈಡ್ ಮಾಡುವಂಥ ಯೂಟ್ಯೂಬರ್ಸ್ ಯಾರು ಅದಾರ ಇದ್ರೆ ಹೇಳ್ರಿ, ಅವ್ರಿಗೂ ಕೂಡ ನಾನು ಸಲಾಮ್ ಹೊಡಿತೀನಿ. ಈಗ ನನ್ನಂಗೆ ನಿಮಗೆ ಏನೈತಿ, ನಿಮ್ದು ರೊಕ್ಕ ಏನು ಬೇಡಂಗಿಲ್ಲ, ನಿಮ್ದು ಕರೆನ್ಸಿ ಏನು ಬೇಡಂಗಿಲ್ಲ. ನೀವು ವಿಡಿಯೋ ನೋಡಕತ್ತೀರಿ. ನಮ್ಮ ವಿಡಿಯೋದಿಂದ ನಿಮಗೆ ಏನಾದರೂ ಎಜುಕೇಷನ್ ಸಿಗ್ಲಾಕತ್ತೈತಿ, ಏನಾದರೂ ನಿಮಗೆ ದಾರಿದೀಪ ಸಿಗ್ಲಾಕತ್ತೈತಿ, ಜೀವನದಲ್ಲಿ ಏನಾದರೂ ಒಳ್ಳೇದಾಗಲಾಕತ್ತೈತಿ ಅಂದ್ರೆ ನಿಮಗೆ ಲೈಕ್ ಹೊಡ್ಯಾಕೆ ಏನು ಹೋಗ್ತೈತಿ, ಒಂದು ಸಬ್ಸ್ಕ್ರೈಬ್ ಮಾಡೋಕೆ ಏನು ಹೋಗ್ತೈತಿ. ಅದು ಕೆಟ್ಟದಿರಲಿ ಅಥವಾ ಒಳ್ಳೇದಿರಲಿ ಒಂದು ಕಮೆಂಟ್ ಮಾಡೋಕೆ ಏನು ಹೋಗ್ತೈತಿ. ಮತ್ತು ಎಲ್ಲರ ಕಮೆಂಟ್ದ ಉತ್ತರ ಕೊಡೋಕೆ ನನಗೆ ಆಗೋದಿಲ್ಲ. ಭಾಳಷ್ಟು ಕಮೆಂಟ್ಗಳು ಬರ್ತಾವೆ. ಅವರಿಗೆ ನೀವು ನನಗೆ ಈಗ ಈ ವಿಡಿಯೋ ಬಂದ ನಂತರ ನನ್ನ ಎಲ್ಲ ವಿಡಿಯೋದ ಮೇಲೆ ಎಲ್ಲಾದರೂ ಕೂಡ ನಿಮಗೆ ಲೈಕ್ ಹೊಡೆದ ಮೇಲೆ ಹೈಪ್ ಅಂತ ಕೆಳಗಡೆ ಕಮೆಂಟ್ನಲ್ಲಿ ಸಿಕ್ಕರೆ ದಯವಿಟ್ಟು ಒಂದು ಹೈಪ್ ಮಾಡಿರಿ. ನೀವು ಹೈಪ್ ಮಾಡಿದರೆ ಬರುವಂಥ ದಿನದಲ್ಲಿ ನಿಮಗೆ ಇಟ್ಟು ದೊಡ್ಡ ನಾನು ಬೆನಿಫಿಟ್ ನಾನು ತೊಗೊಂಡು ಬರ್ತೀನಿ. ಮತ್ತು ಅವರಿಗೆ ಸ್ವತಃ ನಾನು ಪ್ರಮೋಟ್ ಮಾಡ್ತೀನಿ ಈ ನನ್ನ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಇಷ್ಟೇ ಯಾಕೆ, ಈ ಒಂದು ಸಣ್ಣ ಚಾನಲ್ ನಂದು 5,000-6,000 ಸಬ್ಸ್ಕ್ರೈಬ್ ಅದಾವೆ. ಇನ್ನೊಂದು ಚಾನಲ್ ಇದೆ ನಂದು ಮಣ್ಣ ಮೇಲೆ ಆಲ್ ಇನ್ ಒನ್, ಇದಕ್ಕೆ 2 ಲಕ್ಷ ಸಮೀಪ ಇದಕ್ಕೆ ಸಬ್ಸ್ಕ್ರೈಬ್ ಅದಾವೆ. ಇನ್ನೊಂದು ಚಾನಲ್ ಇದೆ ನಂದು ಫೋಕ್ ಸ್ಟಾರ್, ಅಲ್ಲಿನೂ ಕೂಡ 1 ಲಕ್ಷ ಸಬ್ಸ್ಕ್ರೈಬರ್ 97,000-98,000 ಅಲ್ಲಿ ಆಗ್ಯಾವ. ಮತ್ತು ಇನ್ನೊಂದು ಚಾನಲ್ ಇದೆ ನಂದು ಭಾಷಾಕನ್ ಆಫೀಸಿಯಲ್, ಅಲ್ಲಿನೂ ಕೂಡ 1 ಲಕ್ಷ ಮೇಲೆ ಸಬ್ಸ್ಕ್ರೈಬ್ ಅದಾವೆ. ಈ ಎಲ್ಲ ಚಾನಲ್ ಮೇಲೆ ನಿಮಗೆ ನಾನು ಪ್ರಮೋಟ್ ಮಾಡುವ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನೀವು ನನಗೆ ಎಲ್ಲ ಚಾನಲ್ ಮೇಲೆ ಹೈಪ್ ಕೊಟ್ಟಕೇಶನ್ ಕೆಳಗಡೆ ಸರ್ ನಾನು ಹೈಪ್ ಕೊಟ್ಟಿದ್ದೀನಿ ಸರ್, ತುಂಬ ಧನ್ಯವಾದಗಳು, ನಾನು ನಿಮ್ಮ ಅಭಿಮಾನಿ ಅಂತ ಈ ಟೈಪ್ ಬರಿಬೇಕು. ಬರಿಬೇಡ್ರಿ ನಾನು ಹೈಪ್ ಮಾಡಿದ್ದೀನಿ ನೀವು ನನಗೆ ಹೈಪ್ ಮಾಡಿರಿ ಅಂತ ಇದು ಬರಿಬೇಡ್ರಿ. ಇದು ಬರೆದರೆ ಸ್ಪ್ಯಾಮ್ನಾಗ ಬರ್ತೈತಿ. ಆದರೆ ನೀವು ನನಗೆ ಹೈಪ್ ಮಾಡಿದರೆ ಸರ್ ನಾನು ನಿಮಗೆ ಹೈಪ್ ಮಾಡಿದ್ದೀನಿ, ನೀವು ನಮ್ಮ ಫೇವ್ರೇಟ್ ಕ್ರಿಯೇಟರ್ ಅಂತ ಇಷ್ಟು ಬರೀರಿ ಸಾಕು. ಇಷ್ಟು ಬರೆದ್ರೆ ಏನು ಕೈ ಏನು ಸೌದು ಹೋಗೋದಿಲ್ಲ.
ಮತ್ತು ಯಾರಿಗೆ ಇಷ್ಟು ಬರೆದ್ರೆ ಏನಾಗ್ತದೆ ಗೊತ್ತಿದ್ದೇನೆ ರೀ, ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗೈತಿ. ಏನಪ್ಪ ಎಲ್ಲೋ ಬೇರೆ ಬೇರೆ ತಾಯಿ ತಂದೆಗೆ ನೀವು ಹುಟ್ಟಿ ಎಲ್ಲೋ ನೀವು ಯಾವ್ಯಾವ ಮೂಲ್ಯಾಗಿದ್ದೀರಿ, ನಾ ಯಾವ ಮೂಲ್ಯಾಗಿದ್ದೀನಿ, ಹೌದಿಲ್ಲ? ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಮುಖಾಂತರ ನೀವು ಒಂದಕ್ಕೊಬ್ಬರು ನೋಡಿಕೊಂಡು ಒಬ್ಬರಿಗೊಬ್ಬರು ಇಷ್ಟಪಟ್ಟ ಕೇಸಿಂದ ನೀವು ಒಬ್ಬರಿಗೊಬ್ಬರು ಲೈಕ್ ಕೊಟ್ಟ ಕೇಸಿಂದ ಅವರಿಗೆ ಪ್ರೋತ್ಸಾಹ ನೀಡ್ತಿರಲ್ಲ, ಇದಕ್ಕಿಂತ ದೊಡ್ಡ ಆಪರ್ಚುನಿಟಿ ಏನೈತಿ ಜಗತ್ತಿನಾಗ? ಈ ಹೈಪ್ ಆಪ್ಷನ್ ಬಂದೈತಿ. ಈಗ ನಾನು ಮೇನ್ ಇದಕ್ಕೆ ಬರ್ತೀನಿ. ಇಲ್ಲಿನ ಜಿಮೇಲ್ನಲ್ಲಿ ಹೋದೆ. ಕಳೆದ 7 ದಿನದ ವಿಡಿಯೋದ ಮೇಲೆ ನೀವು ಇಲ್ಲಿ ಅದಕ್ಕೆ ಪಾಯಿಂಟ್ ಕೊಡ್ಬೋದು. ಅದು 100, 200, 300 ಪಾಯಿಂಟ್ಸಲ್ಲಿ ಎಷ್ಟು ಬರ್ತಾವಲ್ಲಿ ಹೈಪ್ನಲ್ಲಿ ಅಷ್ಟು ಕೊಡ್ಬೋದು. ಮತ್ತು 500ಕ್ಕಿಂತ 5 ಲಕ್ಷ ಸಬ್ಸ್ಕ್ರೈಬರ್ದ ಚಾನಲ್ ಮೇಲೆ ಇದು ಹೈಪ್ ಬಟನ್ ಕೆಲಸ ಮಾಡ್ತೈತಿ. ಮತ್ತು ವಾಟ್ ಡು ಯು ನೀಡ್ ಫೀಲ್ ಸಪೋರ್ಟಿಂಗ್ ಬೈ ಕಮ್ಯುನಿಟಿ ಫಾರ್ ಲಾಸ್ಟ್ 7 days ಆಫ್ಟರ್ ಯು ಪಬ್ಲಿಷ್ಡ್ ವಿಡಿಯೋ. ಆ ವಿಡಿಯೋ ಪಬ್ಲಿಕ್ ಇರಬೇಕು, ಅಂಥ ವಿಡಿಯೋದ ಮೇಲೆ ನೀವು ಹೈಪ್ ಕೊಡಬೇಕು. ಮತ್ತು ಇನ್ನೊಂದು ವಿಷಯ, ಯಾವುದೇ ಚಾನಲ್ದ ಈಗ ನಮ್ಮ ಜವಾರಿ ಕ್ರಿಯೇಟರ್ ಮ್ಯಾಗ ಒಬ್ಬ ನೀವು ಕ್ರಿಯೇಟರ್ ಇದ್ದೀರಿ, ಒಬ್ಬ ನೀವು ಪ್ರೇಕ್ಷಕರಿದ್ದೀರಿ, ನಿಮಗೆ ಹೈಪ್ ಬಟನ್ ಅಲ್ಲಿ ಕಾಣಕತ್ತೈತಿ. ನನ್ನ ವಿಡಿಯೋಸ್ ಮೇಲೆ, ನನ್ನ ಚಾನಲ್ದ ವಿಡಿಯೋಸ್ ಮೇಲೆ ಒಂದು ವಾರದಲ್ಲಿ 3 ಸಲ ನೀವು ಹೈಪ್ ಕೊಡಬಹುದು. 3 ಒಂದು ವಾರದಲ್ಲಿ 3, ಮುಂದಿನ ವಾರ ಮತ್ತು 3 ಸಿಗ್ತಾವೆ, ಆ 3 ನನಗೆ ಕೊಡಬಹುದು ಹೈಪ್. ಇದರಿಂದ ರೊಕ್ಕ ಹೋಗುವುದಿಲ್ಲ, ಫ್ರೀ ಆಫ್ ಕಾಸ್ಟ್ ಹೈಪ್ ಅದಾವ ಇವು, ಫ್ರೀ ಆಫ್ ಕಾಸ್ಟ್. ಇದರಿಂದ ಏನಕ್ಕತ್ತಿ, ನನ್ನ ಚಾನಲ್ಗೆ ಮುಂದೆ ಬೆಳೀಲಿಕ್ಕೆ ಒಂದು ಬೂಸ್ಟ್ ಸಿಕ್ಕಂಗೆ ಆಕೈತಿ. ಇಷ್ಟೇ ಬಿಡೋದು. ನಾನು ಬೆಳೆದರೆ ನಿಮಗೂ ಬೆಳೆಸ್ಕೋತ ಹೋಗ್ತೀನಿ. ಯಾಕಂದ್ರೆ ನನ್ನ ವಿಡಿಯೋ ಮುಖಾಂತರ ನೀವು ಬೆಳೆಸೋದು ನನ್ನ ಕರ್ತವ್ಯ. ಯಾಕಂದ್ರೆ ನನಗೆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿಯ 3 ಚಾನಲ್ ನನ್ನ ಕಡೆ ಅದಾವ. ಅದರಿಂದ ದೇವರ ದಯದಿಂದ ಭಾಳ ಚೆನ್ನಾಗಿ ದುಡ್ಡು ಅರ್ನಿಂಗ್ ಮಾಡ್ತಾ ಇದ್ದೀನಿ, ನನ್ನ ಹೊಟ್ಟೆ ತುಂಬಲಾಕತ್ತಿದ್ದಿ. ಈ ಚಾನಲ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ, ಹೊಸ ಪ್ರತಿಭೆಗಳು, ಹೊಸ ಕಲಾವಿದರು, ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ತಮ್ಮಲ್ಲಿ ಇರುವಂಥ ಹೊಸ ಪ್ರತಿಭೆ ವಿಡಿಯೋಸ್ ಮುಖಾಂತರ ನಿಮ್ಮ ಟ್ಯಾಲೆಂಟನ್ನು ಜನರಿಗೆ ತಿಳಿಯಲಿ, ಜನರಿಗೆ ಹೋಗಿ ಮುಟ್ಟಲಿ, ಯಾವ ಥರ ಕೆಲಸ ಮಾಡಿದರೆ ನಾವು ಮುಂದೆ ಬೆಳಿಬಹುದು ಅಂತ ಈ ಉದ್ದೇಶ ಮತ್ತು ಟಾಪಿಕ್ಸ್ಗಳು ಈ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಮೇಲೆ ಸಿಗ್ತಾವೆ ನಿಮಗೆ. ಅದಕ್ಕಾಗಿ ಈ ನಮ್ಮ ಚಾನಲ್ಗೆ, ಈ ವಿಡಿಯೋಗೆ ಮೊದಲು ಎಷ್ಟು ಲೈಕ್ ಬರ್ತಾವೆ ನೋಡ್ತೀನಿ ನಾನು. ಈ ವಿಡಿಯೋಸ್ಗೆ ಲೈಕ್ ಹೊಡ್ರಿ, ಲೈಕ್ ಹೊಡ್ಕೇಸಿ ಕೆಳಗಡೆ ಕಮೆಂಟ್ ಮಾಡಿರಿ, ಮತ್ತು ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಆ ಹೈಪ್ ಮಾಡಿದ್ರಿಂದ ನೀವು ಲೀಡರ್ ಬೋರ್ಡ್ನಲ್ಲಿ ಹೋಗ್ತೀರಾ. ಲೀಡರ್ ಬೋರ್ಡ್ ಆ ವಿಡಿಯೋಗೆ ಸಿಗುತ್ತೈತಿ. ನೀವು 100, 200, 500, 1000 ಹೈಪ್ಗಳು ನನಗೆ ಬಂದು ಅಂದರೆ ಆ ನನ್ನ ಈ ವಿಡಿಯೋ ಆಗಲಿ, ಮತ್ತೊಂದು ಕಳೆದ 7 ದಿನದಲ್ಲಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಆಗಲಿ, ಅದು ಎಲ್ಲ ಹೈಪ್ ಟ್ರೆಂಡಿಂಗ್ ಸೆಕ್ಷನ್ನಲ್ಲಿ ಹೋಗ್ತೈತಿ. ಮತ್ತು ನನ್ನ ವಿಡಿಯೋ ಕ್ಲಿಕ್ ಮಾಡಿದರೆ ಆ ಹೈಪ್ ಟ್ರೆಂಡಿಂಗ್ನಲ್ಲಿ ಹೋದಾಗ ನನ್ನ ವಿಡಿಯೋನ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋಸ್ಗಳು ನನ್ನ ವಿಡಿಯೋಯ ಸಜೆಷನ್ನಲ್ಲಿ ಬರಬಹುದು. ಇದರಿಂದ ನಿಮ್ಮ ವಿಡಿಯೋ ನನಗೆ ಹೈಪ್ ಕೊಟ್ಟಿರೋ ಕಾರಣದಿಂದ ನಿಮ್ಮ ವಿಡಿಯೋ ನನ್ನ ವಿಡಿಯೋದ ಕೆಳಗಡೆ ಸಜೆಷನಲ್ಲಿ ಬಂದ ಮೇಲೆ ನಿಮಗೂ ಕೂಡ ನನ್ನ ನೋಡುವಂಥ ಪ್ರೇಕ್ಷಕರು, ಹೈಪ್ನಲ್ಲಿ ನೋಡ್ತಾ ಇರುವಂಥ ಟ್ರೆಂಡಿಂಗ್ಸ್ ಪ್ರೇಕ್ಷಕರು, ಅವರು ನಿಮ್ಮ ವಿಡಿಯೋಗಳನ್ನು ನೋಡ್ಬೋದು. ನೋಡಿದ ಮೇಲೆ ವ್ಯೂಸ್ನೂ ಬರ್ತಾವೆ, ವಾಚ್ ಟೈಮ್ನೂ ಆಕೈತಿ, ನಿಮಗೂ ಕೂಡ ಹೈಪ್ ಮಾಡ್ತಾರೆ, ನಿಮಗೂ ಕೂಡ ಸಬ್ಸ್ಕ್ರೈಬ್ಗಳು ಬರ್ತಾವೆ. ಇದು ಯೂಟ್ಯೂಬ್ ಹೇಳಿರುವಂಥ ಒಂದು ಹೊಸದ ರಿಸರ್ಚ್. ಮತ್ತು 3 ಹೈಪ್ ನೀವು ವಾರದಲ್ಲಿ ಕೊಟ್ರಿ, ಇನ್ನೂ ಹೈಪ್ ನಿಮಗೆ ಇಷ್ಟ ಇರುವಂಥ ಕ್ರಿಯೇಟರ್ಗಳಿಗೆ ಇನ್ನೂ ಹೈಪ್ ನೀವು ಕೊಡಬೇಕಾದ್ರೆ ಅಲ್ಲಿ ನೀವು ಹೈಪ್ ದುಡ್ಡು ಕೊಟ್ಟು ಬಾಯ್ ಮಾಡ್ಕೋಬಹುದು. ಇದು ಆ ದುಡ್ಡು ಕೊಟ್ಟು ಬಾಯ್ ಮಾಡಿಕೊಂಡು ನನಗೆ ಹೈಪ್ ನೀವು ಕೊಟ್ಟರೆ ಅದರಲ್ಲಿ ಇರುವಂಥ ಕೆಲವೊಂದು 50, 100, 200 ರೂಪಾಯಿ ನನಗೇನೈತಿಲ್ಲ ನನಗೆ ಸಿಗ್ತೈತಿ. ಇದರಿಂದ ನಿಮಗೇನು ಬೆನಿಫಿಟ್ ಅಂದರೆ, ನೀವು ನನಗೆ ಹೈಪ್ ಮಾಡಿದ್ರ ಕಾರಣದಿಂದ, ದುಡ್ಡು ಕೊಟ್ಟು ಹೈಪ್ ಮಾಡಿದ್ರ ಕಾರಣದಿಂದ ನಾನು ನಿಮಗೆ ಪ್ರಮೋಷನ್ನು ಕೂಡ ಮಾಡ್ತೀನಿ. ಮತ್ತು ಇದರಿಂದ ನನ್ನ ಚಾನಲ್ ಜೊತೆ ನೀವು ಎಂಗೇಜ್ಮೆಂಟ್ ಬೆಳೆಸ್ತೀರಾ, ನನ್ನ ಚಾನಲಲ್ಲಿ ನೀವು ಜಾಯ್ನ್ ಆಗ್ದಂಗೆ ಆಗ್ತೀರಾ. ನಿಮಗೆ ಎನಿ ಟೈಮ್ ನಾನು ಹೆಲ್ಪ್ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಸೊ ನೀವು ದುಡ್ಡು ಕೊಟ್ಟು ಹೈಪ್ ಮಾಡೋಕ್ಕಿಂತ ಫ್ರೀಯಲ್ಲಿ ಸಿಕ್ಕಿರುವಂಥ ಒಂದು ವಾರದಲ್ಲಿ 3 ಹೈಪ್ಗಳು ಏನದಾವಲ್ಲ, ಅದು ನನ್ನ ಚಾನಲ್ಗೆ ನೀವು ಹೈಪ್ ಮಾಡಿದರೆ, ನನ್ನ ಚಾನಲ್ ಬೆಳೆದರೆ ನೀವು ಕೂಡ ಬೆಳಿತೀರಾ ಅನ್ನೋದು ಈ ಹೈಪ್ ಟ್ರೆಂಡಿಂಗ್ ಸೆಕ್ಷನ್ ಹೇಳ್ತಾ ಇದೆ. ಸೊ ಈ ಹೈಪ್ನಲ್ಲಿ ಈಗಲೇ ಹೋಗ್ರಿ, ನಮ್ಮ ಈ ಕಮೆಂಟ್ ಸೆಕ್ಷನಲ್ಲಿ ನೋಡಿರಿ, ನಿಮಗೆ ಹೈಪ್ ಬಟನ್ ಸಿಕ್ಕೈತೋ ಇಲ್ಲೋ ಅಂತ. ನೀವು ಅಲ್ಲಿ ಲೈಕ್ ಹೊಡೆದ ಮೇಲೆ ಕೆಳಗಡೆ ಸಿಗ್ತೈತಿ, ಲೈಕ್ ಹೊಡ್ರಿ, ಚಾನಲ್ ಮೇಲೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಒಳ್ಳೆಯದು ಒಂದು ಕಮೆಂಟ್ ಮಾಡಿರಿ. ಮತ್ತು ನಿಮಗೂ ಕೂಡ ನಿಮ್ಮ 500ಕ್ಕಿಂತ ಯಾರ್ಯಾರು ಚಾನಲ್ 500 ಮತ್ತು 1000, 2000 ಸಬ್ಸ್ಕ್ರೈಬ್ ಅದಾವೆ, ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ. ಲೈಕ್ ಹೊಡೆದು ಕೆಳಗಡೆ ಒಂದು ಕಮೆಂಟ್ ಮಾಡಿರಿ, ನಿಮಗೆ ಎಷ್ಟು ಸಬ್ಸ್ಕ್ರೈಬ್ ಅದಾವಂತ. ನಾ ಪರ್ಸನಲಿ ಹೋಗಿ ಎಲ್ಲರ ವಿಡಿಯೋ ನನಗೆ ಹೈಪ್ ಬಟನ್ ಸಿಗಲಿ ಬಿಡಲಿ, ನನಗೆ ಹೈಪ್ ಬಟನ್ ಇನ್ನೂ ಥರ ಸಿಕ್ಕಿಲ್ಲ, ಮೇಲಂತರೂ ಬಂದೈತಿ, ನಿಮಗೂ ಕೂಡ ಬಂದೈತಿ. ಆದರೆ ಹಿಂದಿನ ನಾಳೆ ಎಲ್ಲ ಚಾನಲ್ಗೆ ಇದು ರೋಲ್ಔಟ್ ಆಕೈತಿ, ಎಲ್ಲರಿಗೆ ಹೈಪ್ ಸಿಗ್ತೈತಿ. ನಿಮಗೆ ಸಿಕ್ಕೈತಿ ಅಂದಮೇಲೆ ನೀವು ದಯವಿಟ್ಟು ನಾನು ಕೆಳಗಡೆ ಕಮೆಂಟ್ ಮಾಡಿರಿ, ನಿಮ್ಮದು ಯಾವ ಚಾನಲ್ ಅದ,
ಮತ್ತು ಪರ್ಸ್ನಲಿ ಹೋಗಿ ನಾ ಎಲ್ಲರ ಚಾನಲ್ ಹೋಗಿ ವಿಸಿಟ್ ಮಾಡ್ತೀನಿ. ನಿಮಗೆ ಗೊತ್ತದ, ಈಗ ವಾರದಲ್ಲಿ 1-2 ವಿಡಿಯೋ ಎಲ್ಲರ ಕಮೆಂಟ್ ನಾನು ಚೆಕ್ ಮಾಡಿ ಅವ್ರಿಗೆ ಓದಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಈ ಚಾನಲ್ ಮೇಲೆ ಮಾಡ್ತೀನಿ ನಾನು. ನಿಮಗೆ ಎಲ್ಲರಿಗೂ ಗೊತ್ತದ, ಕಳೆದ ಎಲ್ಲ ವಿಡಿಯೋಗಳು ನೋಡಿರಿ. ಈಗ ರೀಸೆಂಟಾಗಿ 2-3 ದಿನ ಹಿಂದೆ ಒಂದು ಕಮೆಂಟ್ದ ಒಂದು ವಿಡಿಯೋ ಹಾಕಿದ್ದೆ, ನಿಮ್ಮ ಕಮೆಂಟ ನನ್ನ ಉತ್ತರ ಅಂತ. ವಾರದಲ್ಲಿ ಒಂದು ವಿಡಿಯೋರೆ ನಿಮ್ಮ ಎಲ್ಲರ ಕಮೆಂಟ್ ಓದ್ತೀನಿ ನಾನು. ಓದಿ ಕ್ಯಾಶಿಂದ ಟಿಕ್ ಮಾಡಿ ದಿನ ಓದ್ತೀನಿ. ದಿನ ಓದಿ ಟಿಕ್ ಮಾಡಿ ಸ್ಕ್ರೀನ್ಶಾಟ್ ಇಟ್ಕೊಂಡು ವಾರದಲ್ಲಿ ಒಂದು ವಿಡಿಯೋರೆ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಸಿಗಲಿ. ನಾ ಅಷ್ಟೇ ಬೀಳೋದಿಲ್ಲ, ನಾವು ಅಷ್ಟೇ ತಿನ್ನೋದಿಲ್ಲ. ನಾನು ಮನುಷ್ಯ, ನೀವು ಮನುಷ್ಯವ್ರೆ. ನನಗೂ ಕಷ್ಟ ಸುಖ ಇದೆ, ನಿಮಗೂ ಕಷ್ಟ ಸುಖ ಇದೆ. ನೀವು ಬೆಳಿಬೇಕತ್ತಿದ್ರೆ ನಾನು ಬೆಳಿಲಾಕತ್ತೀನಿ. ನೀವು ಬೆಳೀರಿ, ನನಗೂ ಬೆಳೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಲೈಕ್ ಹೊಡ್ರಿ ಈ ವಿಡಿಯೋಗೆ, ಫಟಾಫಟ ಲೈಕ್ ಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಬೇಕು, ಕೆಳಗಡೆ ಕಮೆಂಟ್ ಬೇಕು. ಮತ್ತು ಹೈಪ್ ನಿಮಗೆ ಕಾಣ್ಲಾಕತ್ತಿದ್ರೆ ಹೈಪ್ ಹೊಡ್ರಿ. ಸೊ ಇವತ್ತಿನ ಈ ವಿಡಿಯೋ ಅಪರ್ಚುನಿಟಿ ಹೇಗಿದೆ ನಿಮಗೆ ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ ಗೆಳೆಯರಿಗೆ ಕಳಿಸ್ರಿ, ಶೇರ್ ಮಾಡಿರಿ. ಮತ್ತು ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ರೀ ಜವಾರಿ ಮಂದಿಗೆ.